ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಬೀದರ್ನಲ್ಲಿ ಸಂತ ಸೇವಾಲಾಲರ 283ನೇ ಅದ್ದೂರಿ ಜಯಂತಿ ಉತ್ಸವ ಆಚರಣೆ. ಜಯಂತಿಯ ಶುಭ ಕೋರಿದ ಶ್ರೀ ಮೋತಿಲಾಲ್ ಲಮಾಣಿ. ಬೀದರ್ನಲ್ಲಿ ರಹಬರ್ ಫೌಂಡೇಶನ್ ವತಿಯಿಂದ ಬಡ ವ್ಯಾಪಾರಿಗಳಿಗೆ ಠೇಲಾ ಬಂಡಿ ವಿತರಣೆ. ಬಡವರ ಅಭಿವೃದ್ಧಿಯೇ ಫೌಂಡೇಶನ್ನ ಪ್ರಮುಖ ಉದ್ದೇಶ. ಮೊಹಮ್ಮದ್ ಅಯಾಜ್ ಉಲ್ ಹಕ್. ಬೀದರ್ನ ಆಶ್ರಮ್ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಮಾತಾ ಪಿತೃ ದಿನಾಚರಣೆ. ಶಾಲಾ ಕಾಲೇಜುಗಳಲ್ಲಿ ಅಧ್ಯಾತ್ಮದ ಬೋಧನೆಯಾಗಬೇಕು. ಡಾಕ್ಟರ್ ಸುರೇಂದ್ರ ರೋಡೆ. ವಾರ್ತೆಗಳ ವಿವರ. ಸಂತ ಸೇವಾಲಾಲರ 283ನೇ ಜಯಂತಿಯ ಉತ್ಸವವನ್ನು ಬೀದರ್ನಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಶ್ರೀ ಮೋತಿಲಾಲ್ ಲಮಾಣಿಯವರು ಮಾತನಾಡಿ, ಸಂತ ಸೇವಾಲಾಲರು ಈ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ಬಂಜಾರ ಸಮಾಜವು ಕೋವಿಡ್ ನಿಯಮಗಳೊಂದಿಗೆ ಅತ್ಯಂತ ಸರಳವಾಗಿ ಸಂತ ಸೇವಾಲಾಲರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಸಮಾಜ ಮೊದಲಿನಿಂದಲೂ ಶಾಂತಿ ಸಮಾಧಾನಕ್ಕೆ ಮಹತ್ವ ನೀಡಿದೆ. ನಮ್ಮ ಸಮಾಜದ ವತಿಯಿಂದ ಇಡೀ ರಾಜ್ಯದ ಹಾಗೂ ದೇಶದ ಜನತೆಗೆ ಶುಭಾಶಯಗಳನ್ನು ಕೋರಿದರು. ಸಮಾಜದ ಪ್ರಮುಖರಾದ ಶ್ರೀ ಬಸವರಾಜ್ ಪವಾರ್ ಅವರು ಮಾತನಾಡಿ, ಪ್ರಾಚೀನ ಕಾಲದಿಂದಲೂ ಬಂಜಾರ ಸಮಾಜದ ಮಹತ್ವ ಭಾರತದಲ್ಲಿ ತುಂಬಾ ಇದೆ. ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಇತಿಹಾಸ ತುಂಬಾ ಇದೆ. ಸಂತ ಸೇವಾಲಾಲರು ನಮ್ಮ ಸಮಾಜಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಇಂದು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡುತ್ತಾ ಆಚರಣೆ ಮಾಡಿದ್ದೇವೆ. ಕೋವಿಡ್ಗಿಂತ ಮೊದಲು ಸೇವಾಲಾಲರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೆವು. ಆದರೆ ಇಂದು ಕೊರೋನಾ ಮಹಾಮಾರಿಯಿಂದ ಜಯಂತಿ ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ. ಸಮಾಜದ ಎಲ್ಲ ಬಾಂಧವರಿಗೆ ಹಾಗೂ ನಾಡಿನ ಸಮಸ್ತ ಮಹಾಜನತೆಗೆ ಶುಭಾಶಯಗಳನ್ನು ಕೋರಿದ್ರು. ಲಿಖಿತ ರೂಪದಲ್ಲಿ ನಮ್ಮ ಭಾಷೆ ಇಲ್ಲದಿದ್ದರೂ ನಮ್ಮ ಸಂಸ್ಕೃತಿ ಪರಂಪರೆ ಭಾರತದ ಇತಿಹಾಸದಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ ಎಂದು ಪವಾರ್ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಂಜಾರ ಸಮಾಜದ ಪ್ರಮುಖರು ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಮೊದಲನೇದಾಗಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಬಂಜಾರ ಸಮಾಜ ಇಂದು ಕೋವಿಡ್ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಸರಳವಾಗಿ ಒಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಿಸಿದ್ದೇವೆ. ನಮ್ಮ ಸಮಾಜ ಮೊದಲಿಂದಲೂ ಶಾಂತಿ ಸೌಹಾರ್ದತೆಗೆ ಬೆಲೆ ಕೊಟ್ಟಂಥ ಸಮಾಜ. ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಮಾಜ ಇಂದು ಏನು ಮಾಡಿದೆ ಅಂದರೆ ಒಂದು ಸೇವಾಲಾಲರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ನಮ್ಮ ಸಮಾಜದ ವತಿಯಿಂದ ಈ ರಾಜ್ಯಕ್ಕೆ, ದೇशಕ್ಕೆ ಎಲ್ಲರಿಗೂ ಕೂಡ ನಾವು ಶುಭಾಶಯಗಳನ್ನು ಹೇಳಲಿಕ್ಕೆ बयस्तीवी। भारत देश के अंदर प्राचीन इतिहास में बंजारा समाज का महत्व बहुत ही ऐतिहासिक एवं स्मरणीय है। बंजारा समाज का इसकी जो वेशभूषा, भाषा और फिर इसका जो संस्कार है, इस संस्कार को लेकर के पूरे विश्व में बंजारा समाज एक गुरु को मानते हुए आ रहा है। परम आदरणीय पूज्य संत सेवालाल महाराज जी की आज 283वीं जयंती के उपलक्ष्य में बीदर जिले में आज कोविड का जो नियम है, इस नियम को लेकर के सरकार के जो निर्देश है उसको पालन करते हुए आज हम बहुत ही सरलता से यह आचरण किए हैं। बीदर नगर में पिछले कई सालों तक कोविड आने से पहले बहुत बड़े पैमाने पे बीदर ज़िले में हम ऐतिहासिक रैली के तौर पे बंजारा समाज को एकत्रित करते हुए यहाँ पे हम आचरण करते थे। आज ये दुर्भाग्य है, पूरे जगत के अंदर ये कोरोना फैला हुआ है। इसको रोकथाम करने के लिए सरकार के जो नियम है उसको पालन करते हुए हमने आज बहुत ही सरल ढंग से अपने गुरु की जयंती यहाँ पे आचरण किए हैं, मनाए हैं। एक बात मैं कहना चाहता हूँ, पूरे विश्व के अंदर बंजारा समाज एक ऐसा समाज है जिसकी लिखित में कोई संवैधानिक भाषा नहीं है, लेकिन यहाँ का भी बंजारा और फिर अब्रॉड में रहने वाला भी बंजारा, यानी कोई भी देश का, कोई भी प्रदेश का, कोई भी भाव का, कोई भी भक्ति का यदि वो बंजारा है तो एक बात में
वो अपने आप को जो है बहुत ही निकट और बहुत ही आत्मीय सा एक बोली के ऊपर वो अपनी पहचान बनाता, यही इसकी विशेषता है। आज इस उपलक्ष्य में मैं समस्त बीदर जिले के समस्त नागरिकों को संत सेवालाल महाराज की जयंती के उपलक्ष्य में सबको शुभकामनाएं देते हुए, मैं अपने समाज के सभी भक्तों को भी शुभकामनाएं देते हुए मैं 2 शब्द को यहाँ पे विराम देता हूँ। धन्यवाद। जय सेवालाल। ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡಿ ಇಲ್ಲಿ ಸಮಾಜದ ನೌಕರಶಾಹಿ ವರ್ಗ, ಸಮಾಜಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲ ವಿಭಾಗಗಳ ನಾಯಕರು, ಮಹಿಳೆಯರು ಎಲ್ಲರೂ ಕೂಡಿ ಬಹಳಷ್ಟು ವಿಜೃಂಭಣೆಯಿಂದ ಈ ಆಚರಣೆಯಲ್ಲಿ ಭಾಗಿಯಾಗಿದ್ದೇವೆ. ಆದರೆ ದುರ್ದೈವದ ಸಂಗತಿ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿ ಭಾಳಷ್ಟು ಜನಸಂಖ್ಯೆಯಲ್ಲಿ ಸೇರಬೇಕಾಗಿರ್ತಕ್ಕಂಥ ಜನಗಳು ಸೇರಿಸಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಕರೋನಾದ ನಿಯಮದಂತೆ ನಾವು ಸರ್ಕಾರದ ನಿಯಮವನ್ನು ಪಾಲನೆ ಮಾಡಿ ಇವತ್ತು ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆ, ಇಲ್ಲಿ ಎಲ್ಲ ಸಮಾಜದ ಬಂಧುಗಳು, ಭಕ್ತಾದಿಗಳು ಎಲ್ಲರೂ ಬಂದು ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ, ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರಿಗೆ ನಾನು ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಿ ಈ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಸೇವಾಲಾಲ್. ರಹಬರ್ ಫೌಂಡೇಶನ್ ಬೀದರ್ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಅರ್ಥಪೂರ್ಣ ಯೋಜನೆ ಹಮ್ಮಿಕೊಳ್ಳಲಾಗಿತ್ತು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ಬಡ ವ್ಯಾಪಾರಿಗಳಿಗೆ ಸುಂದರವಾದ ಠೇಲಾ ಬಂಡಿಯನ್ನು ವಿತರಣೆ ಮಾಡಲಾಯಿತು. ಫೌಂಡೇಶನ್ನ ಪ್ರಮುಖರಾದ ಮೊಹಮ್ಮದ್ ಆಯಾಜ್ ಉಲ್ ಹಕ್ ಅವರು ಮಾತನಾಡಿ, ಬಡವರು ಬಂಡಿ ಖರೀದಿಸಲು ಪರದಾಡುವ ಇಂದಿನ ಸಂದರ್ಭದಲ್ಲಿ ಸುಮಾರು 15,000 ರೂಪಾಯಿ ಮೌಲ್ಯದ ಬಂಡಿಯನ್ನು ವಿತರಣೆ ಮಾಡಿದ್ದೇವೆ ಎಂದು ತಿಳಿಸಿದರು. ಬೀದರ್ನಲ್ಲಿರುವ ಸುಮಾರು 96 ಬಡವರಿಗೆ ಬಂಡಿಗಳನ್ನು ವಿತರಣೆ ಮಾಡಲಾಯಿತು. ಹಣ್ಣು ಹಂಪಲು, ತರಕಾರಿ ಹಾಗೂ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವ ಬಡ ವ್ಯಾಪಾರಿಗಳಿಗೆ ರಹಬರ್ ಫೌಂಡೇಶನ್ ವತಿಯಿಂದ ಬಂಡಿ ವಿತರಣೆ ಮಾಡಿದ್ದೇವೆ. ವ್ಯಾಪಾರಿಗಳು ಅದನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಜೀವನ ಉಜ್ವಲಗೊಳಿಸಿಕೊಳ್ಳಬೇಕೆಂದು ಮೊಹಮ್ಮದ್ ಸೈಯದ್ ಮನ್ಸೂರ್ ಅಹಮದ್ ಖಾದ್ರಿ ತಿಳಿಸಿದರು. ನಮ್ಮ ವ್ಯಾಪಾರ ಉತ್ತಮವಾಗಿ ಮಾಡಲು ರಹಬರ್ ಫೌಂಡೇಶನ್ ಉತ್ತಮವಾಗಿ ಕಾರ್ಯ ಮಾಡುತ್ತಿದೆ. ಹೀಗಾಗಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ವ್ಯಾಪಾರಿಯೊಬ್ಬರು ತಿಳಿಸಿದರು. ये जो प्रोग्राम रखा गया है रहबर फाउंडर के साबिर साहब और सफ़ा बैतुल माल के ऑल इंडिया सदर ग़ियास अहमद रशादी की दिलचस्पी थी। वो लोगों, गरीब लोगों तक, मुस्तहक़ लोगों तक इमदाद करें, किस तरीके से करें। वो रहबर फाउंडर के साथ लेकर 96 करीब 100 को 4 बंडियाँ कम गरीबों में तकसीम किया गया है। 100 हर बंडी की कीमत कम से कम 15,000 रुपये है। और सभी जिनको भी ये तो दिया गया है उनसे ये कहा गया है कि इसको फ़रोख्त नहीं करना, आप बेचना नहीं, आप अपना खुद के कारोबार से वो कीजिए, आप पैसे कमाइए, आप फिर आने वाले दिनों तक आप किसी से लेने के काबिल नहीं रहेंगे। इंशाअल्लाह इतना बात कहते हुए मैं बात ख़त्म करता हूँ। जज़ाकल्लाह खैर। बिस्मिल्लाहिर्रहमानिर्रहीम। अल्हम्दुलिल्लाह, अल्लाह का एहसान अज़ीम है कि अल्लाह ताला ने हम तमाम को इस बात की तौफीक दी कि गरीबों के लिए कुछ करें। रहबर फाउंडेशन और सफ़ा बैतुल माल की जानिब से आज गरीब ठेला बंडी वालों में यहाँ बीदर में 96 बंडियाँ यानी 96 पुशकार्ट्स जो है ना तकसीम हुए हैं। सिर्फ पुशकार्ट नहीं बल्कि उसके साथ उनका रोज़ाना का जो सामान होता है, जैसे अगर फ्रूट बेचने वाला है तो फ्रूट, तरकारी बेचने वाला है तो तरकारी, मिर्ची भजियों का कारोबार करता है तो उसको उसका सामान, जो आदमी जो काम करता है उसको उसके एतबार से कुछ मटेरियल भी फराहम किया गया है ताकि वो इसके ज़रिए अपने उस पर लग जाए, काम पर लग जाए। और अल्लाह ताला से दुआ है
कि जो मुखैर हजरात इसमें ताउन किए हैं, अल्लाह ताला उन्हें दिन दोगुनी रात चौगुनी तरक्की अता करे, उनके कारोबार में बरकत दे। ये सफ़ा बैतुल माल हैदराबाद और रहबर फाउंडेशन के जानिब से ये काम किया गया है। ये रहबर फाउंडेशन का मकसद ये है कि जो बेरोज़गार लोग हैं उनको रोज़गार देना, ये इसका मकसद है। और अल्हम्दुलिल्लाह रहबर फाउंडेशन ने सफ़ा बैतुल माल के कोलैबोरेशन से और अल्हम्दुलिल्लाह ये पूरी तरह ये अच्छी बंडियाँ तैयार की गई हैं। बहुत कीमती बंडियाँ हैं और सामान भी बहुत अच्छा रखा गया है। पर बंडी के साथ सामान के साथ 15,000 रुपये का खर्च है और 96 बंडियाँ ये ठेला बंडियाँ दी गई हैं, ये पुश कार्ड्स हैं। और इसका मकसद जो बेरोज़गार हैं उनको रोज़गार देना मकसद है इसका। और आज जो काम हुआ बीदर में हुआ है और हैदराबाद में 400 बंडियाँ दे चुकी हैं और गुलबर्गा में और बीदर में, ज़हीराबाद में, सदासीपेट में और संगारेड्डी में ये तमाम काम हुआ है। इसमें फ्रूट्स है और मिक्स वेजिटेबल है और देखिए प्लास्टिक की बंडी है, इस तरह के बहुत से सामान देते हैं। जी कुछ नहीं, 1 रुपया पैसा नहीं है। पूरा सर्वे करते हैं जो गरीब लोग हैं। ये हमसे मत पूछिए, जो लोग ले जा रहे हैं ना उनसे पूछिए, ठीक है। ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಇವತ್ತಿನ ಶಾಲೆ ಕಾಲೇಜುಗಳಲ್ಲಿ ಅಧ್ಯಾತ್ಮದ ಶಿಕ್ಷಣ ನಿಲುಗಡೆಗೊಳಿಸಿ ಬರೀ ತಾಂತ್ರಿಕ ಶಿಕ್ಷಣ ನೀಡಲಾಗುತ್ತಿದೆ. ಹಿಂದಿನ ಗುರುಕುಲ ಪದ್ಧತಿಯಲ್ಲಿ ಇವೆರಡಕ್ಕೂ ಸಮಾನ ಆದ್ಯತೆ ಇತ್ತು. ಹಾಗಾಗಿ ಅಲ್ಲಿ ಕಲಿತವರು ಮಹಾತ್ಮರಾಗಿರುತ್ತಿದ್ದರು, ಪುಣ್ಯ ಪುರುಷರಾಗುತ್ತಿದ್ದರು, ಯೋಗಿ ಪುರುಷರಾಗುತ್ತಿದ್ದರು. ಹಾಗಾಗಿ ಆದರ್ಶ ರಾಷ್ಟ್ರ ಮತ್ತು ಆದರ್ಶ ಸಮಾಜ ನಿರ್ಮಾಣಕ್ಕಾಗಿ ನಾವಿಂದು ಶಾಲಾ ಕಾಲೇಜುಗಳಲ್ಲಿ ಹಿಂದಿನಂತೆ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಚಾಲನೆ ಕೊಡಬೇಕಾದುದು ಸಮೃದ್ಧ ಮತ್ತು ಸಶಕ್ತ ರಾಷ್ಟ್ರ ನಿರ್ಮಾಣಕ್ಕಾಗಿ ಅತ್ಯವಶ್ಯಕವಾಗಿದೆ ಎಂದು ಜಿಲ್ಲೆಯ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸುರೇಂದ್ರ ರೋಡೆಯವರು ಹೇಳಿದರು. ಅವರು ಬೀದರ್ನ ಯೋಗ ವೇದಾಂತ ಸೇವಾ ಸಮಿತಿಯವರು ಆಕ್ಸಿಸ್ ಬ್ಯಾಂಕ್ ಹತ್ತಿರದ ಸಾಯಿ ಕಾಂಪ್ಲೆಕ್ಸ್ನ ಆಶಾರಾಮ್ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಹಮ್ಮಿಕೊಂಡ ಮಾತಾ ಪಿತೃ ಪೂಜನಾ ದಿವಸ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವಿತ್ತು ಮಾತನಾಡುತ್ತಿದ್ದರು. ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರವೇ ಮುಖ್ಯವಾಗಿರುತ್ತದೆ. ಶಿವಾಜಿ, ಗಾಂಧೀಜಿ, ವಿವೇಕಾನಂದರಂತಹ ಮಹಾತ್ಮರ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರವೇ ಮುಖ್ಯವಾಗಿದೆ ಎಂಬುದು ಮಹಾತ್ಮಕರ ಚರಿತ್ರೆಯಿಂದ ಮನದಟ್ಟಾಗುತ್ತದೆ. ಅಂತಹ ಮಹಾನುಭಾವ ತಂದೆ ತಾಯಿಗಳ ಆದರ್ಶಗಳನ್ನು ಇಂದಿನ ತಂದೆ ತಾಯಂದಿರು ಅಳವಡಿಸಿಕೊಂಡು ಮಕ್ಕಳಿಗಾಗಿ ದಿನದಲ್ಲಿ ತಮ್ಮ ಸಮಯ ಮೀಸಲಿಟ್ಟು ಸುಸಂಸ್ಕೃತ ಮಕ್ಕಳನ್ನು ರೂಪಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಂದೆ ತಾಯಿಗಳ ಪೂಜೆಯನ್ನು ಮಕ್ಕಳು ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವ್ಯವಸ್ಥೆಗಳು ಸಂಪನ್ನಗೊಂಡವು. ಕಾರ್ಯಕ್ರಮದಲ್ಲಿ ಸಂಜು ಪಾಟೀಲ್ ನೆಮ್ತಾಬಾದ್, ರೇವಣಸಿದ್ದ ಮಾಲ್ಖೇಡ, ಡಾಕ್ಟರ್ ಸೋಮಶೇಖರ್ ಹೋಗ್ತಾಪುರ್, ಆನಂದ್ ಬಾವ್ಗಿ, ಅಶೋಕ್ ಧಾರಾ, ಕೀರ್ತಿವರ್ಧನ್, ದೇವಾನಂದ್ ಗೌರ್ಶೆಟ್ಟಿ, ಬಸವರಾಜ್ ದಿಲೀಪ್, ಪೋಸ್ಟ್ಮನ್, ಗುರುನಾಥ್ ಸುಭಾಸ್ ರೆಡ್ಡಿ, ಭಜರಂಗ್ ಠಾಕೂರ್, ಅವಿನಾಶ್ ಹೊಲ್ಸುರೆ, ದತ್ತು ಮಡಿವಾಳ್, ಸಂತೋಷ್ ಮಡಿವಾಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಸಂತ ಸೇವಾಲಾಲರ 283ನೇ ಅದ್ದೂರಿ ಜಯಂತಿ ಉತ್ಸವ ಆಚರಣೆ. ಜಯಂತಿಯ ಶುಭ ಕೋರಿದ ಶ್ರೀ ಮೋತಿಲಾಲ್ ಲಮಾಣಿ. ಬೀದರ್ನಲ್ಲಿ ರಹಬರ್ ಫೌಂಡೇಶನ್ ವತಿಯಿಂದ ಬಡ ವ್ಯಾಪಾರಿಗಳಿಗೆ ಠೇಲಾ ಬಂಡಿ ವಿತರಣೆ. ಬಡವರ ಅಭಿವೃದ್ಧಿಯೇ ಫೌಂಡೇಶನ್ನ ಪ್ರಮುಖ ಉದ್ದೇಶ. ಮೊಹಮ್ಮದ್ ಆಯಾಜ್ ಉಲ್ ಹಕ್. ಬೀದರ್ನ ಆಶ್ರಮ್ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಮಾತಾ ಪಿತೃ ದಿನಾಚರಣೆ. ಶಾಲಾ ಕಾಲೇಜುಗಳಲ್ಲಿ ಅಧ್ಯಾತ್ಮದ ಬೋಧನೆಯಾಗಬೇಕು. ಡಾಕ್ಟರ್ ಸುರೇಂದ್ರ ರೋಡೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.